ಈ ಬೇಸಿಗೆಯಲ್ಲಿ ನಾವು ಉತ್ತರ ಕರ್ನಾಟಕದ ಒಳಗೆ ಈ ಅರಳು ಸಂಡಿಗೆ ಮಾಡ್ತೀವಿ. ಇದು ಒಂದು ಸಾಂಪ್ರದಾಯಿಕವಾದ ಸಂಡಿಗೆ. ಈ ರುಚಿಯಾದ ಮತ್ತು ಬಹಳ ಹಗುರವಾದ ಸಂಡಿಗೆಯನ್ನು ನಾನು 2 ವಿಧದೊಳಗೆ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಈ ಕೆಲವು ಕಡೆ ಅಪಾರ್ಟ್ಮೆಂಟ್ ಒಳಗಿದ್ದವರಿಗೆ ಬಿಸಿಲು ಕಡಿಮೆ ಸಿಗ್ತದೆ. ಆವಾಗ ನೀವು ಅಪಾರ್ಟ್ಮೆಂಟ್ ಒಳಗೆ ಈ ಸಂಡಿಗೆಯನ್ನು ಯಾವ ರೀತಿ ಒಣಗಿಸ್ಬಹುದು ಅನ್ನೋ ಟಿಪ್ಸ್ ಶೇರ್ ಮಾಡ್ತೀನಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ಇದಕ್ಕೆ ಬೂದು ಕುಂಬಳಕಾಯಿ ಅಂತೀವಿ ನಾವು, ಮತ್ತು ಕೆಲವು ಕಡೆ ಬಿಳಿ ಕುಂಬಳಕಾಯಿನೂ ಅನ್ಬೋದು. ಮತ್ತು ಇದಕ್ಕೆ ಆ್ಯಶ್ ಗಾರ್ಡ್ ಅಂತ ಅಂತಾರೆ. ಮೇಲೆಲ್ಲ ಸ್ವಚ್ಛ ತೊಳೆದು ಆ್ಯಶ್ ಗಾರ್ಡನ್ನು ಕಟ್ ಮಾಡಿ ಅದರೊಳಗಿನ ಬೀಜ ತೆಗೆದು ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ. ನಾನು ಇದನ್ನು ಒಂದಿನ ರಾತ್ರಿ ಮೊದಲೇ ಇಟ್ಕೊಂಡು ನೀವು ಚಂದ ಒಂದು ಗಟ್ಟಿ ಮುಚ್ಚಳ ಮುಚ್ಚಿ ನೀವು ಫ್ರಿಜ್ ಒಳಗೆ ಇಡ್ಬೋದು. ಆಮೇಲೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿಗೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿ ಇದನ್ನು ನೀವು ಸ್ವಲ್ಪ ಚಂದ ಪೇಸ್ಟ್ ಮಾಡಿಕೊಂಡು ಒಂದು ಬಟ್ಲದೊಳಗೆ ಅದ್ರೊಳಗೆ ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇದನ್ನು ಇಟ್ಕೋಬೇಕು. ನೋಡಿರಿ, ಇಷ್ಟು ಥರ ಪೇಸ್ಟ್ ಆಗಿರಬೇಕು. ಇದನ್ನು ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಒಂದು 5-6 ಲಿಂಬೆಹಣ್ಣು ದೊಡ್ಡ ದೊಡ್ಡ ಸೈಜಿಂದು ಅದನ್ನು ಕಟ್ ಮಾಡಿ ಅದ್ರದ್ದು ರಸ ನೀವು ಮಾಡಿ ಇಟ್ಕೋಬೇಕು. ಇವೆಲ್ಲವನ್ನು ಮೊದಲೇ ನೀವು ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ರೆ ಸಂಡಿಗೆ ಬೇಗನೆ ಹಾಕ್ಲಿಕ್ಕೆ ಬರ್ತದೆ. ಇಲ್ಲಿ ಅಳತೆಗಾಗಿ ಒಂದು ಪಾತ್ರೆ ತೊಗೊಳ್ರಿ, ಒಂದು ದೊಡ್ಡ ಬೌಲು ಏನಿದ್ರೂ ಅದು ತೊಗೊಳ್ರಿ. ಈ ಅರಳು ಸಂಡಿಗೆ ಅಂದರೆ ಕುಂಬಳಕಾಯಿ ಸಂಡಿಗೆಗೆ ಕುಂಬಳಕಾಯಿನೂ ಜಾಸ್ತಿ ಇರಬೇಕು. ಕಡಿಮೆ ಆದರೆ ಬರೀ ಅರಳು ತಿಂದಂಗೆ ಅನಿಸ್ತದೆ. ಈ ಕುಂಬಳಕಾಯಿಗಳು ಒಂದೊಂದು ಬಾಯಿ ಒಳಗೆ ಬಂದರೆ ಬಹಳ ಟೇಸ್ಟಾಗಿ ಇರ್ತದೆ. ನಾ ಹೇಳೋ ಅಳತೆನ ಫಾಲೋ ಮಾಡಿರಿ, ಬಹಳ ಪರ್ಫೆಕ್ಟಾದ ಅರಳು ಸಂಡಿಗೆ ನೀವು ಮಾಡ್ಬೋದು. ಈ ಅಳತೆ ಪಾತ್ರೆಯಿಂದ ಒಂದು ಹೆಚ್ಚಿರೋ ಕುಂಬಳಕಾಯಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್, ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಮೇಲೆ ಲಿಂಬೆಹಣ್ಣಿನ ರಸ ಒಂದು 4-5 ಚಮಚ ಹಾಕೋಣ. ಆಮೇಲೆ ಲಾಸ್ಟಿಗೆ ನಾವೆಲ್ಲ ಕಲಸಿದ ಮೇಲೂ ಮತ್ತೇನಾದರೂ ಕಡಿಮೆ ಆಗ್ಯದ ನೋಡಿ, ಟೇಸ್ಟ್ ನೋಡಿ ಮತ್ತು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸಾಕಷ್ಟು ಹಿಂಗೆ ಹಾಕಿರಿ. ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಚಲೋ ಬರ್ತದೆ. ಈಗ ನಮಗೆ ಸಾಕಷ್ಟು ಬತ್ತಳ ಬೇಕು. ಇದು ಸ್ವಚ್ಛ ಆರಿಸಿಟ್ಕೊಂಡಿವಿ. ಇದ್ರೊಳಗೆ ಭತ್ತ ಇರ್ತಾವೆ, ಅದನ್ನೆಲ್ಲ ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಳ್ರಿ. ಇದಕ್ಕೆ ಸಂಡಿಗೆ ಅರಳು ಅಂತಾರೆ. ಆಮೇಲೆ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡು ನಾವು ಯಾವುದೊಂದು ಅಳತೆಗೆ ಪಾತ್ರೆ ತೊಗೊಂಡಿವಿ ಅದರಲ್ಲಿಂದ ಒಂದು ಈ ಬತ್ತಳ ಹಾಕಿ ಬರೀ ಸ್ವಲ್ಪ ತೊಯಿಸ್ಬೇಕು ಅಷ್ಟೇ, ಭಾಳ ನೆನಿಬಾರ್ದು. ನೆನೆದ್ರೆ ಬಹಳ ಮುದ್ದೆ ಆತಂದ್ರೆ ಈ ನಮ್ಮ ಸಂಡಿಗೆ ಸ್ವಲ್ಪ ಹಾರ್ಡ್ ಆಗ್ತವೆ. ಅದಕ್ಕೆ ಆಮೇಲೆ ಯಾರಾದರೂ ಮಡಿ ಮಾಡ್ತಿದ್ರೆ ನೀರನ್ನು ಹಾಕಂಗಿಲ್ಲ ಅಂತಂದ್ರೆ ಅವರು ಏನು ಮಾಡಬೇಕು, ಈ ಕುಂಬಳಕಾಯಿ ಒಳಗೆ ಒಂದು ಬೌಲ್ ನೀವು ಈ ಬತ್ತಳ ಹಾಕ್ರಿ. ಆಮೇಲೆ ಈ ತೆಂಗಿನ ನೀರು ಇರ್ತದಲ್ಲ ಅದು ಒಂದು 1/4 ಬಟ್ಲ ಹಾಕಿ ನೆನೆಸ್ಬಿಡ್ರಿ, ಅಂದ್ರೆ ಅವಾಗ ತಾನಾಗೇ ನೆನೀತದೆ. ಈಗ ಇದಕ್ಕೆ ನಾವು 2 ಬೌಲ್ ಇದು ಹಾಕೋಣ, ಬತ್ತಳ ಹಾಕೋಣ. ಯಾಕಂದ್ರೆ ಇವಾಗ ಒಂದು ಕುಂಬಳಕಾಯಿ, ಒಂದು ತೊಯ್ಸಿರೋ ಅರಳು, 2 ಒಣವಾಗಿರೋ ಅರಳು ಎಲ್ಲವನ್ನು ಹಾಕಿ ಈ ರೀತಿ ಕಲಿಸ್ಕೋಬೇಕು. ನೋಡಿರಿ, ಈ ರೀತಿ ಉದುರಾಗಿರಬೇಕು, ಮುದ್ದೆ ಆಗಬಾರ್ದು. ಮುದ್ದೆ ಆದರೆ ನಮ್ಮ ಈ ಸಂಡಿಗೆ ಹಾರ್ಡ್ ಆಗ್ತವೆ. ಇವಾಗ ಸ್ವಲ್ಪ ನೀವು ಇದಕ್ಕೆ ಟೇಸ್ಟ್ ನೋಡ್ಕೋಬೋದು. ಉಪ್ಪು, ಖಾರ, ಹುಳಿ ಏನಾದರೂ ಬೇಕಾದರೆ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ. ಸ್ವಲ್ಪ ಉಪ್ಪು ಹುಳಿ ಕಡಿಮೆ ಅನ್ನಿಸ್ತಂತ ನಾನು ಸ್ವಲ್ಪ ಉಪ್ಪು ಮತ್ತು ಲಿಂಬೆ ರಸ ಹಾಕಿಲ್ಗತ್ತೀನಿ. ಇದನ್ನು ಆದಷ್ಟು ಕಲಸಿದ ಮೇಲೆ ಬೇಗನೆ ಸಂಡಿಗೆ ಮಾಡಬೇಕು. ಯಾಕಂದ್ರೆ ಜಾಸ್ತಿ ಅರಳುಗಳು ನೆನೆದು ಬಿಟ್ಟರೆ ಕಲ್ಲಾಗ್ತವೆ. ಇವಾಗ ನೋಡಿರಿ, ಸ್ವಲ್ಪ ಹೀಗೆ ಪ್ರೆಸ್ ಮಾಡಿದರೆ ಮುದ್ದೆ ಆಗಬೇಕು, ಹೀಗೆ ಒಡೆದ್ರೆ ಉದುರಾಗಬೇಕು. ಆ ರೀತಿ ಮಾಡಿಟ್ಕೊಳ್ರಿ. ಇವಾಗ ನಾವು ಅಪಾರ್ಟ್ಮೆಂಟ್ನಲ್ಲಿ ಒಣಗಿಸ್ಲಿಕ್ಕೆ ಏನು ಮಾಡಬೇಕಂದ್ರೆ ಈ ರೀತಿ ಮನೆಯೊಳಗೆ ಟ್ರೇ ಅಥವಾ ಯಾವುದಾದ್ರೂ ಪರಾತು ತಾಟೆ ಇರ್ತದೆ, ಇಲ್ಲ ಡೈರೆಕ್ಟು ಫ್ಯಾನ್ ಕೆಳಗೆ ಒಂದು ಪ್ಲಾಸ್ಟಿಕ್ಕನ್ನು ಹಾಕಿನೂ ಮಾಡ್ಬೋದು. ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಕೈ ಒಳಗೆ ನೋಡಿರಿ ಸ್ವಲ್ಪ ಅರಳನ್ನು ತಗೊಂಡು ಈ ರೀತಿ ಸ್ವಲ್ಪ ಆ ಪಾತ್ರೆಗೆ ಪ್ರೆಸ್ ಮಾಡಬೇಕು, ಲೈಟಾಗಿ ಪ್ರೆಸ್ ಮಾಡಬೇಕು. ಆಮೇಲೆ ಅದನ್ನು ಈ ರೀತಿ ಪ್ಲಾಸ್ಟಿಕ್ ಮೇಲೆ ಹಾಕಬೇಕು. ಪ್ರತಿ 1-2 ಸಂಡಿಗೆ ಹಾಕಿದ ಮೇಲೆ ಕೈಗೆ ನೀರು ಹಚ್ಕೊಳ್ರಿ, ಅಂದ್ರೆ ಸಂಡಿಗೆ ಶೇಪು ಚಲೋ ಬರ್ತಾವೆ, ಮುರಿಯೋದಿಲ್ಲ. ಇವಾಗ ನೋಡಿರಿ, ಈ ರೀತಿ ಪಾತ್ರೆಗೆ ಚೆನ್ನಾಗಿ ಪ್ರೆಸ್ ಮಾಡಿ ಈ ರೀತಿ ಎಲ್ಲ ಸಂಡಿಗೆಯನ್ನು ನೀವು ಹಾಕಿ ಇಟ್ಕೊಳ್ರಿ. ನಿಮಗೆ ಈ ಸಂಡಿಗೆ ಮೇಲೆ ಸಣ್ಣ ಸಣ್ಣ ಕುಂಬಳಕಾಯಿದು ಪೀಸ್ ಕಾಣಿಸ್ಲಿಕ್ಕತ್ತಿರಬೇಕು. ಈ ರೀತಿ ನಮ್ಗೆ ಸಾಕಷ್ಟು ಕುಂಬಳಕಾಯಿ ಪೀಸ್ ಕಾಣಿಸ್ಬೇಕು. ಈ ಫ್ಯಾನ್ ಕೆಳಗೆ ಇಡ್ತೀನಿ, ಇಲ್ಲ ಫ್ಯಾನ್ ಕೆಳಗೆ ಒಂದು ನೀವು ಪ್ಲಾಸ್ಟಿಕ್ಕನ್ನು ಹಾಕಿ ಈ ರೀತಿ ಎಲ್ಲವನ್ನು ಒಣಗಿಸ್ಬೋದು. ಆಮೇಲೆ ಇದು ಸ್ವಲ್ಪ ಒಂದು 4-5 ತಾಸು ಆದಮೇಲೆ ಮೇಲೆಲ್ಲ ಒಣಗ್ತದೆ, ಒಳಗೆ ಹಸಿ ಇರ್ತದೆ. ಆವಾಗ ಸಾವಕಾಶವಾಗಿ ಇದನ್ನು ತಿರುವಿ ಹಾಕ್ರಿ. ಇದೇ ರೀತಿ ಬೆಳಗ್ಗೆವರೆಗೂ ಒಣಗಿಸ್ರಿ.
ಬೆಳಗ್ಗೆ ಏನು ಮಾಡಬೇಕು, ಒಂದು ತಟ್ಟೆ ಒಳಗೆ ಈ ರೀತಿ ಹಾಕಿ ನಮಗೆ ಎಲ್ಲಿ ಬಿಸಿಲು ಬರ್ತದೋ ಅಲ್ಲಿಟ್ಟು ಒಂದು 2-3 ದಿನ ಒಣಗಿಸ್ಬೇಕು. ಇವಾಗ ಇನ್ನೊಂದು ರೀತಿ ಒಳಗೆ ನಿಮ್ಗೆ ಅರಳು ಸಂಡಿಗೆ ಹೇಳ್ಕೊಡ್ತೀನಿ. ಈ ಒಂದು ಸಣ್ಣ ಗ್ಲಾಸಿನಷ್ಟು ಸಾಬುದಾಣಿ ಒಂದು 5-6 ತಾಸು ಹೆಚ್ಚಿಗೆ ನೀರು ಹಾಕಿ ನೆನೆ ಇಡ್ರಿ. ಚಲೋ ನೀರು ಮ್ಯಾಲಿನ ತನಕ ಬಂದಿರಬೇಕು. ಇದನ್ನು ಚಲೋ ಕುದಿಸ್ಕೋಬೇಕು, ಅಂದರೆ ಸಾಬುದಾಣಿ ಚಂದ ಕುದೀಲಿ. ಆಮೇಲೆ ಇದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸರ್ ಒಳಗೆ ಹಾಕಿ ಪೇಸ್ಟ್ ಮಾಡಬೇಕು. ಇದನ್ನು ನೀವು ಒಂದಿನ ಮೊದಲೇ ಫ್ರಿಜ್ ಒಳಗೆ ಮಾಡಿಟ್ಕೊಂಡ್ರೂ ಬರ್ತದೆ. ಈ ರೀತಿ ಸಬ್ಬಕ್ಕಿ ಹಾಕಿ ಮಾಡೋದ್ರಿಂದ ಅರಳು ಸಂಡಿಗೆ ಬಹಳ ಲಘುನೆ ಪುಡಿ ಪುಡಿ ಆಗೋದಿಲ್ಲ ಅಂತ ಅಂತಾರೆ. ಆ ಪ್ರಕಾರ ನಾನು ಮಾಡಿ ಟ್ರೈ ಮಾಡಿ ನೋಡ್ಲಿಕತ್ತೀನಿ. ಇದ್ರದ್ದು ರಿಸಲ್ಟ್ ಏನಂಬೋದು ಲಾಸ್ಟಿಗೆ ನಾವು ಯಾವಾಗ ಕರಿತೀವೋ ಆವಾಗ ನಮಗೆ ಗೊತ್ತಾಗ್ತದೆ. ಅವೆರಡರ ಡಿಫ್ರೆನ್ಸ್ ಏನು ಅನ್ನೋದನ್ನು ನಾನು ಲಾಸ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮುಂಚೆ ಹಾಗೆ ಈ ಕುಂಬಳಕಾಯಿ, ಮೆಣಸಿನ್ಕಾಯಿ ಮತ್ತು ಲಿಂಬೆ ರಸ, ಉಪ್ಪು, ಇಂಗು ಎಲ್ಲವನ್ನು ಹಾಕಿ ಚಲೋ ಕಲಿಸ್ಕೊಳ್ರಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಇವಾಗ ನೀರಿನೊಳಗೆ ಈ ಒಂದು ಬೌಲ್ ಬತ್ತಳನ್ನು ಜಸ್ಟ್ ಸ್ವಲ್ಪನೇ ನೀರೊಳಗೆ ಅದ್ದಿ ಅದನ್ನು ಚೆಂದ ಹಿಂಡ್ಕೋಬೇಕು. ಜಾಸ್ತಿ ನೆನೆಸ್ಬೇಡ್ರಿ. ಜಾಸ್ತಿ ಅರಳುಗಳು ನೆನೆದ್ರೆ ಈ ನಮ್ಮ ಸಂಡಿಗೆ ಬಹಳ ಕಲ್ಲು ಅಂದರೆ ಹಾರ್ಡಾಗಿ ಆಗ್ತದೆ. ಈಗ ಎಲ್ಲವನ್ನು ಚೆಂದ ಕಲಿಸ್ಕೊಂಡು ಅದಕ್ಕೆ ಪೇಸ್ಟ್ ಮಾಡಿರೋ ಈ ಸಬ್ಬಕ್ಕಿ ಇದೆಯಲ್ಲ ಅದ್ರದ್ದು ಚಲೋ ಒಂದು 2-3 ಸ್ಪೂನ್ ಅಂದರೆ ದೊಡ್ಡ ಚಮಚ ಹಾಕ್ರಿ. ಇದಕ್ಕೆ ಯಾವ ಅಳತೆ ಇಲ್ಲ. ಆಮೇಲೆ ಮೇಲ್ಗಡೆ ಸ್ವಲ್ಪ ಒಣ ಅರಳುಗಳನ್ನು ಹಾಕಿ ಎಲ್ಲವನ್ನು ಚಲೋ ಕಲಸೋಣ. ನೋಡೋಣ ಈ ಸಂಡಿಗೆದು ಮತ್ತು ಮುಂಚೆ ಮಾಡಿರೋ ಸಂಡಿಗೆಗೆ ಏನು ಡಿಫ್ರೆನ್ಸ್ ಬರ್ತದೆ, ಅಥವಾ ಇದು ಕಲ್ಲಾಗುತ್ತಾ ಅದು ಕಲ್ಲಾಗ್ತದ, ಅಥವಾ ಏನಾದರೂ ಪುಡಿ ಆಗ್ತಾವ ಬೇಗನೆ, ಅದೆಲ್ಲವನ್ನು ಈ ರೀತಿ ಮಾಡೋದ್ರಿಂದ ಗೊತ್ತಾಗ್ತದೆ. ಲಾಸ್ಟಿಗೆ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಇವಾಗ ಮುಂಚೆ ಹಾಕಿದ ರೀತಿ ಕೈಗೆ ನೀರು ಹಚ್ಕೊಂಡು ಒಂದು ಪ್ಲಾಸ್ಟಿಕ್ ಮೇಲೆ ಈ ಸಂಡಿಗೆ ಹಾಕೋಣ. ಇದು ಸಬ್ಬಕ್ಕಿ ಹಾಕಿರೋದಕ್ಕೆ ಈ ಸಂಡಿಗೆ ಬೇಗನೆ ಅಂಟ್ಕೊಲಿಕತ್ತದ, ಅಂದ್ರೆ ಬೈಂಡಿಂಗ್ ಚಲೋ ಬರ್ಲಿಕತ್ತದ. ಇವಾಗ ಇದನ್ನು ಫ್ಯಾನ್ ಕೆಳಗೆ ಒಣಗಿಸಿ ನಿಮ್ಗೆ ಎಲ್ಲಿ ಬಿಸಿಲು ಬರ್ತದೋ ಅಲ್ಲಿ ಇದನ್ನು ನೀವು ಇಟ್ಟು ಚಲೋ 2-3 ದಿನ ಒಣಗಿಸ್ಬೋದು. ಇಲ್ಲ ಬೇಕಂದರೆ ಡೈರೆಕ್ಟ್ ಮನೆ ಮೇಲೇನೂ ಹಾಕ್ಬೋದು. ಮಳೆಗಾಲದಾಗ ಯಾವಾಗ ಬಿಸಿಲು ಬರ್ತದೋ ಅವಾಗ ನೀವು ಒಣಗಿಸ್ತೀರ್ರಿ. ಇವಾಗ ಇವು ನಾನು ಸಬ್ಬಕ್ಕಿ ಹಾಕ್ಲಾರ್ದೆ ಮಾಡಿರೋ ಸಂಡಿಗೆ. ಇಲ್ಲಿ ನೋಡ್ರಿ, ಎಣ್ಣೆ ಒಳಗೆ ಹಾಕಿ ಕರೀಲಿಕತ್ತೀನಿ. ಇದನ್ನು ಭಾಳ ಹಗುರವಾಗ್ಯಾವ, ನೀವು ನೋಡ್ಬೋದು. ಎಷ್ಟು ಒಳಗಡೆ ಎಲ್ಲ ತೂತು ಕಾಣಿಸಿ ಹಗುರಾಗ್ಯದ. ಇದು ಸಬ್ಬಕ್ಕಿ ಹಾಕಿರೋದು. ಕಲರು ಭಾಳ ಬೆಳ್ಳಗೆ ಬಂದಿದೆ. ಸಬ್ಬಕ್ಕಿ ಹಾಕಿರೋದಕ್ಕೆ ಶುಭ್ರವಾದ ಬಿಳಿ ಬಣ್ಣ ಬಂದಿದೆ. ಇವಾಗ ಅದನ್ನು ಕರೆದೀನಿ. ಇವಾಗ ನೋಡ್ರಿ ನೀವು, ಈಗ ಸಬ್ಬಕ್ಕಿ ಹಾಕಿರೋದಕ್ಕೆ ನಾವು ಪೇಸ್ಟ್ ಮಾಡೀವಿ, ಆದ್ರೂ ಒಂದೊಂದು ಸಬ್ಬಕ್ಕಿ ಈ ರೀತಿ ನಡುವೆ ಬರ್ಲಿಕ್ಕತ್ತದೆ. ಇದು ಸಬ್ಬಕ್ಕಿ ಹಾಕಿ ಮಾಡಿರೋದು. ಇವಾಗ ಇದನ್ನು ಮುರಿದು ತೋರಿಸ್ತಾ ಇದ್ದೀನಿ. ನಾವು ಸಬ್ಬಕ್ಕಿ ಪೇಸ್ಟ್ ಮಾಡಿದ್ರೂ ಅಲ್ಲೊಂದು ಈ ಸಬ್ಬಕ್ಕಿಗಳು ಇದ್ರೊಳಗೆ ನಡುವೆ ಕಾಣಿಸ್ಲಿಕ್ಕತ್ತವ, ಆದ್ರೆ ಹಗುರವಾಗ್ಯದೆ ನೋಡ್ರಿ, ಗರಿಯಾಗಿ ಆಗ್ಯದ. ಇದು ಸಬ್ಬಕ್ಕಿ ಹಾಕ್ಲಾರ್ದೆ ಮಾಡಿದ್ದು, ಇದು ಬಹಳ ಹಗುರಗಾಗ್ಯದೆ. ಈ ಸಬ್ಬಕ್ಕಿ ಹಾಕಿದ್ದಕ್ಕಿಂತ ಹಾಕ್ಲಾರ್ದೆ ಮಾಡಿದ್ದು ಬಹಳ ಹಗುರಗಾಗ್ಯದೆ. ಥ್ಯಾಂಕ್ ಯು.